ವೆರಿ ಗುಡ್ ಆಫ್ಟರ್ನೂನ್ ಎವ್ರಿ ಒನ್. ಬ್ಲಾಗ್ ತುಂಬ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 1:10. ಸೊ ಹಂಪಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿದ್ದೀರಿ. ನಮ್ಮ ಜೊತೆಗೆ ಬಸವರಾಜ್ ಇದ್ದಾರೆ, ಈಸ್ ಅ ಗೈಡ್ ಟುಡೇ. ಸೊ ಲೆಟ್ಸ್ ಸ್ಟಾರ್ಟ್. ನೋಡಿ, ಇಲ್ಲಿ ಒಂದು ಸೇತುವೆ ಕಾಣ್ತಾ ಇದೆ, ಓಲ್ಡ್ ಬ್ರಿಡ್ಜ್ ಅಂತ. ಇದು ವಿಜಯನಗರ ಸಾಮ್ರಾಜ್ಯದ 1336ರಲ್ಲಿ ಹರಿಹರ ಮತ್ತು ಬುಕ್ಕರು ಈ ವಿಜಯನಗರ ಸಾಮ್ರಾಜ್ಯನ ಆನೆಗುಂದಿ ವಶಪಡಿಸ್ಕೊಂಡು ಮತ್ತು ದಕ್ಷಿಣ ಭಾರತ ಕಡೆಗೆ ಹಂಪಿ ಅಂತ ಹೆಸರುವಾಸಾಗಿದೆ. 1336ರಲ್ಲಿ ಈ ಸೇತುವೆ ಕಟ್ಕೊಂಡು ವಿಜಯನಗರ ಸಾಮ್ರಾಜ್ಯನ ಸ್ಥಾಪನೆ ಮಾಡಿದರು. ಅಕ್ಕ ಬುಕ್ಕ ಅವ್ರ ಹೆಸರು, ಮತ್ತು ಹರಿಹರ ಬುಕ್ಕರು ಅಂತಾರೆ, ಅಕ್ಕ ಬುಕ್ಕರು ಅಂತಾರೆ. ಇದಕ್ಕೆ ಒಂದು ಕಲ್ಲಿನ ಸೇತುವೆ, ಇದಕ್ಕೆ ಸಿಮಿಟು ರಾಡು ಅಂಥವೇನಿಲ್ಲ, ಒಳ್ಳೆ ನ್ಯಾಚುರಲ್ ಆಗಿ ಕಲ್ಲು ಮೇಲೆ ಕಲ್ಲು ಜೋಡಿಸಿರೋದು. ಇದು ಓಲ್ಡ್ ಸೇತುವೆ ಅಂತ ಹೇಳ್ಬೋದು. ಇದು ನಾವು ಬಂದಿರೋದು ಆಂಜನೇಯ ಜನ್ಮಸ್ಥಳ. ಆ್ಯಕ್ಚುಲಿ ಅಲ್ಲೊಂದು ನಿಮಗೆ ಫೋಟೋದಲ್ಲಿ ಕಾಣುತ್ತೆ ನೋಡಿ, ಅಂಜನಾ ದೇವಿ ಅಂತ. ತ್ರೇತಾಯುಗದಲ್ಲಿ ರಾಮಾಯಣ, ಆ ಟೈಮಲ್ಲಿ ಏನು ರಾವಣ ಸೀತಾದೇವಿನ ಅಪಾರ್ಟ್ಮೆಂಟ್ ಮೇಲೆ ಪುಷ್ಪಕ ವಿಮಾನದಿಂದ ಹೋಗಬೇಕಾದ್ರೆ ಅವಳ ಆಭರಣ ಇಲ್ಲಿ ಬೀಳಿಸ್ತಾಳೆ. ಆಗ ರಾಮ ಮತ್ತು ಲಕ್ಷ್ಮಣ ಸೀತಾದೇವಿನ ಹುಡ್ಕೊಂಡು ಬಂದಂಥ ಸ್ಥಳ. ಈ ಸ್ಥಳದಲ್ಲಿ ಅಂಜನಾದೇವಿ ಇಲ್ಲಿ ಮಗುನ ಹಡ್ದಂಥ ಸ್ಥಳ ಇದು. ಸೊ ಅಂಜನಾದೇವಿ ಇಲ್ಲಿ ತಪಸ್ಸಿಗೆ ಅಂತ ಕುಂದಿರ್ತಾಳೆ. ಆಗ ಶಿವ ವರದಿಂದ ಆಂಜನೇಯ ಪುತ್ರ ಹುಡ್ತಾನೆ, ಅಂದರೆ ವಾಯುಪುತ್ರ ಅಂತ ಹೇಳ್ತೀವಿ. ವಾಯುಪುತ್ರ ಅಂದರೆ ಗಾಳಿಯಿಂದ ಹುಟ್ಟದಂಥ ಆಂಜನೇಯ. ಇದಕ್ಕೆ ಆಂಜನೇಯ ಬೆಟ್ಟ ಅಂತ ಕರೀತಾರೆ, ಅಂಜನಾದ್ರಿ ಅಂತ ಕರೀತಾರೆ. ರಾಮಾಯಣ ಕಾಲದಲ್ಲಿ ಕಿಷ್ಕಿಂಧ ಅಂತ ಹೇಳ್ತಾ ಇದ್ವಿ. ಆ ಕಿಷ್ಕಿಂಧನೇ ಇವತ್ತು ಆಂಜನೇಯ ಜನ್ಮಸ್ಥಳ. ಅವ್ರಿಗೆ ಮೆಟ್ಲು ಹತ್ತಲಿಕ್ಕೆ ಕಷ್ಟ ಆದವರು ಇಲ್ಲೇ ಪೂಜೆ ಮಾಡಿಕೊಂಡು ಹೊಣ್ತಾರೆ. ಆ್ಯಕ್ಚುಲಿ ನಾವು ಇಲ್ಲಿಂದ ಶುರು ಮಾಡೋದು 575 ಮೆಟ್ಲು ಟೋಟಲ್ ಇಲ್ಲಿಂದ ಶುರುವಾಗುತ್ತೆ. ದೇವಿ ತಪಸ್ಸಿಗೆ ಅಂತ ಕೂಡ್ತಾಳೆ. ಅವಳು ತಪಸ್ ಫಲ ಆದಮೇಲೆ ಶಿವ ಪ್ರತ್ಯಕ್ಷ ಆಗಿಬಿಟ್ಟು, ಯಾಕೆ ಮಾತಾ ನೀನು ಒಬ್ಬಕ್ಕೆ ಇಂಥ ಕಾಡು ಬೆಟ್ಟದಲ್ಲಿ ತಪಸ್ಸು ಮಾಡ್ತಾ ಇದೆಯಾ, ನೀನು ಏನು ವರ ಬೇಕು ಕೇಳ್ಕೊ ಅಂತ ಕೇಳ್ತಾನೆ. ಆಗ ನನಗೊಂದು ಮಗು ಬೇಕಾಗಿತ್ತು ಅಂತ ಹೇಳಿದಾಗ ಒಂದು 2 ಕೈಯಲ್ಲಿ ಗಾಳಿ ಹಿಡಿದು ಅವಳ ಗರ್ಭದಲ್ಲಿ ಬಿಟ್ಟಾಗ ಆಂಜನೇಯ ವಾಯುಪುತ್ರ ಆಂಜನೇಯ ಇಲ್ಲಿ ಜನ್ಮಿಸ್ತಾಳೆ. ಅದಕ್ಕೋಸ್ಕರ ಇದು ಅಂಜನಾ ದೇವಿ ಬೆಟ್ಟನೂ ಕರೀತಾರೆ, ಮತ್ತು ಆಂಜನೇಯ ಜನ್ಮಸ್ಥಳ ಅಂತಲೂ ಕರೀತಾರೆ. ಮತ್ತು ರಾಮಾಯಣ ಕಾಲದಲ್ಲಿ ಕಿಷ್ಕಿಂಧೆ ಅಂತ ಕರಿತಾ ಇದ್ವಿ, ತ್ರೇತಾಯುಗದಲ್ಲಿ ಕಿಷ್ಕಿಂಧೆ ನಗರ. ಸೊ ಸೀತಾದೇವಿನ ಅಪಹರಿಸ್ಕೊಂಡು ಹೋಗ್ಬೇಕಾದ್ರೆ ರಾವಣ ಇದೇ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಅವಳು ಸೀತಾದೇವಿ ಆಭರಣನೇ ಇಲ್ಲಿ ಬೀಳಿಸ್ತಾರೆ, ಅದು ಆಂಜನೇಯಕ್ಕೆ ಸಿಗುತ್ತೆ. ಮತ್ತು ರಾಮ ಮತ್ತು ಲಕ್ಷ್ಮಣ ಚತುರ್ಮಾಸದಲ್ಲಿ ಇಲ್ಲಿಗೆ ಸೀತಾದೇವಿನ ಹುಡ್ಕೊಂಡು ಬಂದಂಥ ಸ್ಥಳ. ಇಲ್ಲಿ ವಾಲಿ ಮತ್ತು ಸುಗ್ರೀವರು ಫೈಟ್ ಮಾಡಬೇಕಾದ್ರೆ ಒಂದು ರಾಕ್ಷಸಿನ ಕಾರಣದಿಂದ ಅವ್ರನ್ನ ಮೀಟಾಗಿ ಸುಗ್ರೀವನ ಪಟ್ಟಾಭಿಷೇಕ ಮಾಡಿ ವಾಲಿಯ ಸೈನ್ಯನ ತಗೊಂಡು ಲಂಕಕ್ಕೆ ಹೋಗ್ತಾನೆ. ಹಾಗಾಗಿ ಇದು ಕಿಷ್ಕಿಂಧ ನಗರಿ ಅಂತ ರಾಮಾಯಣ ಕಾಲದಿಂದ. ಇವತ್ತು ಅಂಜನಾದ್ರಿ ಪರ್ವತ ಅಂತ ಕರೀತಾರೆ. ಓಕೆ ಸರ್. ಟೋಟಲ್ 575 ಸ್ಟೆಪ್ಸು. ಅಷ್ಟೊಂದು ಈಸಿ ಅಲ್ಲ ಹತ್ತೋದು. ಮೇಲೆ ನೋಡುವಾಗ ತುಂಬ ಈಸಿಯಾಗಿತ್ತು, ಹೋಗ್ತಾನೆ ಗೊತ್ತಾಗಿದ್ದು ಎಷ್ಟು ಕಷ್ಟ ಇದೆಯಾ ಅಂತ. ಇಲ್ಲಿ ಬನ್ನಿ, ಇಲ್ಲಿಗೆ ಅರ್ಧಕ್ಕೆ ಬಂದಿ ನಾವು. ಈಗ ಇನ್ನೂ ಅರ್ಧ ಜಾಗಕ್ಕೆ ಬಂದಿದ್ದೀರಿ. ಹೋದ ಕಾಲದಲ್ಲಿ ಏರ್ ಕಂಡೀಷ್ನರ್, ಏರ್ ಕೂಲರ್ ಎಲ್ಲ ಇರಲಿಲ್ಲ.
So this is how people used to survive. ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾರಾದರೂ ಮನೆ ಕಟ್ಟಬೇಕು ಅನ್ನೋ ಆಸೆ ಇದ್ದರೆ, ಸ್ವಂತ ಮನೆ, ಅವ್ರ ಬೇಡಿಕೆಗಳು ಅಲ್ಲಿಂದನೇ ಮಾತಾಡ್ಬೋದು. ಅರ್ಕೆ ಅಂತ ಹೇಳ್ತೀವಲ್ಲ, ಆ ಥರ ಒಂದು ಕಲ್ಲು ಮೇಲೆ ಕಲ್ಲು ಜೋಡಿಸಿದ್ರೆ ಅವರು ಪೂರ್ತಿ ಆಗುತ್ತೆ ಅವರು ಒಂದು ಬೇಡಿಕೆಗಳು. ಅದಕ್ಕೋಸ್ಕರ ಇಲ್ಲಿ ಕಲ್ಲು ಮೇಲೆ ಕಲ್ಲು ಜೋಡಿಸಿರ್ತಾರೆ, ಮನೆ ಆಗೋ ನಂಬಿಕೆ. ಇಲ್ಲಿ ನೋಡಿ, ಈ ಥರ ಗುಹೆ. ಈ ಗುಹೆ ಮುಖಾಂತರ ಅವ್ರ ಮೇಲ್ಗಡೆ ಏರ್ತಾಯಿದ್ರು. ಓಕೆ, ಬಟ್ ಒಬ್ಬೊಬ್ಬರೇ ಹೋಗಿ ಈ ಥರ ಮದುವೆ ಗುಹೆ ವೀಡಿಯೋ ಮಾಡ್ಕೊಳ್ಳಿ. ಹಿಂದೆ ಹುಷಾರ. ಆಂಜನೇಯ ಮಕ್ಕ ಒಂದು ಸೈಡು. ನೀವು ಸ್ವಲ್ಪ ಇದಕ್ಕೆ ಬನ್ನಿ. ಈ ವೈಟ್ ರೂಮ್ನ ಆದಷ್ಟು ಕಟ್ ಮಾಡಿ. ಅದಕ್ಕೆ ಎಡಿಟಿಂಗಲ್ಲಿ ಹೋಗುತ್ತೆ. ಅದನ್ನೇನು ಬೆಟ್ಟ ಎಷ್ಟು ಹತ್ತಕ್ಕೆ ಈಸಿಯಾಗಿತ್ತು ಅಷ್ಟು ಇಳಿಯೋಕ್ಕೂ ಕಷ್ಟ. ಇಟ್ಸ್ ಟು ಹಾರ್ಡ್, ಬಟ್ ಸ್ಟಿಲ್ ಹ್ಯಾವಿಂಗ್ ನೈಸ್ ಫನ್. ಅದನ್ನು ನನ್ನ ಲೆಗ್ಸ್ ಎಲ್ಲ ಎಷ್ಟು ಬೈಕೊಂತ ಇದ್ದೆ ಅಂದರೆ ನನ್ನ ಅದರಲ್ಲೂ ಒಂದು ಅಡ್ವೆಂಚರ್ ಇದೆ. ಫೈನಲಿ ಬೆಟ್ಟ ಹತ್ತಿ ಹಿಡಿದಾಯಿತು, ಒಳ್ಳೆ ಕ್ಯಾಲರೀಸ್ ಬರ್ನ್ ಆಯಿತು, ಒಳ್ಳೆ ಜಾಗಕ್ಕೆ ಹೋಗಿ ಬಂದಿದ್ದೀನಿ. ಆ್ಯಂಡ್ ಟೂರಿಸ್ಟ್ ಎಲ್ಲರಿಗೂ ಇಲ್ಲಿ ಬರೋರಿಗೆ ಒಂದೇ ರಿಕ್ವೆಸ್ಟು, ಡೋಂಟ್ ಥ್ರೋ ಪ್ಲಾಸ್ಟಿಕ್ಸ್. ಪಾನ್ ಪರ ಗುಟ್ಕ ಹಾಕ್ಕೊಂಡ್ರೆ ಒಂದು ಪ್ಲಾಸ್ಟಿಕ್ ಕವರ್ ಇಟ್ಕೊಳ್ಳಿ, ಅದರಲ್ಲಿ ಹೋಗಿರಿ. ಇದರಿಂದ ನಮ್ಮ ಇಕೋಸಿಸ್ಟಮ್ ತುಂಬ ಹಾಳಾಗ್ತದೆ. ಸೊ ಎಸ್, ಇವಾಗ ನಾವು ಹೋಗ್ತಾ ಇರೋದು ಪಂಪ ಸರೋವರ ಅನ್ನೋಕ್ಕೆ. ಅಲ್ಲೋಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಗೈಡ್ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಇರ್ತಕ್ಕಂಥ ಸ್ಥಳ ಬಂದ್ಬಿಟ್ಟು ಪಂಪ ಸರೋವರ ಅಂತ. ಈ ಪಾರ್ವತಿ ದೇವಿ ತಪಸ್ಸು ಮಾಡಿದಂಥ ಒಂದು ಸ್ಥಳ ಅಂತ ಕರೆಯಲಾಗುತ್ತೆ. ಸೊ ಇಲ್ಲಿ ಶಬರಿ ಆಶ್ರಮನೂ ಇದೆ. ಈ ನಮ್ಮ ಎಡಭಾಗಕ್ಕೆ ನೋಡಿದ್ವಿ ಶಬರಿ ಆಶ್ರಮ. ಇಲ್ಲಿ ಮತ್ತು ರಾಮ ಮತ್ತು ಲಕ್ಷ್ಮಣ ಸೀತಾದೇವಿನ ಹುಡ್ಕೊಂಡು ಬಂದಾಗ ಶಬರಿ ಮಾತಾ ಇಲ್ಲಿ ಬಾಳೆಹಣ್ಣು ತಿನ್ನಿಸ್ತಾಳೆ ಅವರಿಗೆ. ಹಾಗಾಗಿ ಶಬರಿ ಆಶ್ರಮ ಅಂತ ಕರೀಬೋದು. ಇದೆಲ್ಲ ಕೆಲವೊಂದು ಹಾಳಾಗಿತ್ತು, ಆದರೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಸರ್ವೆ ಪ್ರಕಾರ ಇಲ್ಲೆಲ್ಲ ಮೆಟ್ಲುಗಳು ಹೊಸದಾಗಿದೆ, ಆಮೇಲೆ ಪಿಲ್ಲರ್ಗಳು ಎಲ್ಲ ಹೊಸ ಮಾಡಿದ್ದಾರೆ. ಒಳಗಡೆ ಹೋಗದೆ ಒಂದು ಶಬರಿ ಆಶ್ರಮ ಇದೆ. ಸೊ ಒಂದು ಗುಹೆ ಇದೆ, ಆ ಗುಹೆಯಲ್ಲಿ ಶಬರಿ ಇರ್ತಾಯಿದ್ಲು. ಆಮೇಲೆ ಇದು ರಾಜರ ಕಾಲದಲ್ಲಿ ಈ ಕಟ್ಟಡ ಕಟ್ಟಿರೋದು ಮಂಟಪ. ಅಷ್ಟಕ್ಕೆ ಮುಂಚೆ ಒಂದು ನ್ಯಾಚುರಲ್ ಒಂದು ಕಲ್ಲು ಬಂಡೆಯಲ್ಲಿ ಶಬರಿ ಮಾತಾ ಇರ್ತಾಯಿದ್ಲು. ಅದು ನೋಡ್ಕೊಂಡು ಬರೋಣ, ಹಿಂಗೆ ಮುಂದೆ ಬನ್ನಿ. ಮತ್ತು ಹೊಸದು ಇದೆ, ಈ ನಂಬರ್ ಹಾಕಿದೆ ನೋಡಿ. ಇದೆಲ್ಲ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಹಳೇದು, ವಸ್ತು. ಇದು ನ್ಯಾಚುರಲ್ ಆಗಿ ಒಂದು ಕಲ್ಲು ಬಂಡೆ. ಈ ಕಲ್ಲು ಬಂಡೆ ಒಳಗಡೆ ಅವ್ರು ಮನೆ ಮಾಡ್ಕೊಂಡಿದ್ರು. ಸೊ ಆಗಿನ ಕಾಲಕ್ಕೆ ಮನೆಗಳು ಇರಲಿಲ್ಲ, ಒಂದು ಕಲ್ಲು ಕೆಳಗಡೆ ಅವ್ರು ವಾಸ ಮಾಡ್ತಾ ಇದ್ದೆ. ಒಳಗಡೆ ಹೋಗ್ಬೋದಾ ನಾವು? ಬನ್ನಿ, ವೀಡಿಯೋ ಮಾಡ್ಕೊಂಡು ಬನ್ನಿ. ನಾನು ಟಾಪ್ ಶಾನ್ ಮಾಡ್ತೀನಿ. ಹಾಗೆ ಬನ್ನಿ ಲೈಟಿಗೆ ನೋಡಿ. ಇದಕ್ಕೆ 2-3 ಕಡೆ ಹೋಗೋಕ್ಕೆ ದಿಕ್ಕುಗಳಿದೆ. ಒಂದು ಈ ಭಾಗದಲ್ಲಿ ಕೆಳಗಡೆ ಇಳಿದ್ರೆ ಇದೊಂದು ಭಾಗ. ಆಮೇಲೆ ಈಗ ಬನ್ನಿ, ಇಲ್ಲಿ ಸ್ವಲ್ಪ ಮೇಲ್ಗಡೆ ಒಂದು ದಾರ ಕಾಣ್ತದೆ ನೋಡಿ, ತಲೆಗೆ ಟಚ್ ಆಗುತ್ತೆ, ಹುಷಾರ. ಆಮೇಲೆ ಇಲ್ಲಿದೆ ನೋಡಿ, ಈ ಥರ ಮತ್ತೆ ಹೊರಗಡೆ ಹೋಗ್ಬೋದು. ಅವ್ರಿಗೆ ಹೆಂಗೆ ಅನುಕೂಲ ಆಗುತ್ತದೆ ಆ ಕಡೆ ಜಾಗ ಇದೆ. ಈ ಕಡೆ ಹೋಗೋಕ್ಕೆ ಈ ದಾರಿ, ಆ ಕಡೆ ಕೆಳಗಡೆ ಹೋಗೋಕ್ಕೆ ಆ ದಾರಿ. ಅವ್ರು ವಾಸ ಮಾಡಲಿಕ್ಕೆ ಈ ಬಂಡೆ ಕೆಳಗಡೆ ಅವ್ರು ವಾಸ ಮಾಡ್ತಾಯಿದ್ರು. ಶಬರಿ ಮಾತಾ ಅಂತ ಅಜ್ಜಿಯವರು. ಅವ್ರು ಈ ಬಂಡೆಯಲ್ಲಿ ನೋಡಿ ಯಾವ ಥರ ನಮಗೆ ಕೂಲ್ಡಾಗಿದೆಯಾ ಇಲ್ಲಿ. ಹೌದು,
ಒಂಥರ ನ್ಯಾಚುರಲ್ ನ್ಯಾಚುರಲ್ ಕೂಲಿಂಗ್. ಹೌದು, AC ಏರ್ ಕೂಲರ್ ಏನು ಬೇಕಾಗಲಿ ಇದ್ರ ಮುಂದೆ, ಹೌದು. ಅಷ್ಟು ತಣ್ಣಗಿದೆ. ಸೊ ಆಗಿನ ಕಾಲದ ಜನಗಳು ಇಲ್ಲೇ ಇದೇ ಥರ ಇರ್ತಾಯಿದ್ರು. ಮತ್ತು ಆಮೇಲೆ ಆದಿವಾಸಿಗಳು ಈ ಥರ ಇದರಲ್ಲೇ ಮನೆ ಮಾಡಿಕೊಂಡು ಕೆಲವು ಕಡೆ ಇದ್ದರು, ಬಟ್ ಇಲ್ಲಿಲ್ಲ. ಓಕೆನಾ? ಹೌದು. ಹಾಂ, ಇದೆಪ್ಪ. ಇದು ನೋಡಿ ಪಾದಗಳು ಕಾಣ್ತಾವಲ್ಲ, ಹಾಂ, ಶಬರಿ ಪಾದ ಅಂತ ಹೇಳ್ತೀವಿ ಇದಕ್ಕೆ. ನಾವಿರೋದು ಇಲ್ಲಿ ಪಂಪಾ ಸರೋವರ ಅಂತ. ಸೊ ಇಲ್ಲಿ ಸರೋವರ ಕಾಣ್ತೇವೆ ನೋಡಿ, ಈ ಸರೋವರ ಪಂಪಾ ದೇವಿ ಇದೆ, ಪಾರ್ವತಿ ದೇವಿ. ಸೊ ತಪಸ್ಸು ಮಾಡಿದಂಥ ಸ್ಥಳ. ಇಲ್ಲಿ ಲಕ್ಷ್ಮೀ ಟೆಂಪಲ್ ಇದೆ. ನಮ್ಮ ತೆಳಭಾಗದಲ್ಲಿ ಒಂದು ಶಬರಿ ಗುಹೆ ಇದೆ. ನಾವು ಈಗ ತಾನೇ ಹೋಗಿ ಬಂದ್ವಿ. ಆಮೇಲೆ ಮೇಲೆ ಕಾಣ್ತೇವೆ ನೋಡಿ ಕೋಟೆ. ಆ ಕೋಟೆ ಕಾಣೋದು ವಾಲಿ ಮತ್ತು ಸುಗ್ರೀವರು ಇದ್ದಂಥ ಆಸ್ಥಾನ. ಸೀತಾದೇವಿನ ಹುಡ್ಕೊಂಡು ರಾಮ ಲಕ್ಷ್ಮಣ ಆ ಬೆಟ್ಟದ ಮೇಲೆ ವಾಲಿ ಸುಗ್ರೀವರು ಫೈಟ್ ಮಾಡಬೇಕಾದ್ರೆ ಅಲ್ಲಿ ಮೀಟ್ ಆಗಿ ಸುಗ್ರೀವನ ಪಟ್ಟಾಭಿಷೇಕ ಮಾಡಿ ವಾಲಿಯರ್ ಸೈನ್ಯಕ್ಕೆ ಕರ್ಕೊಂಡು ಹೋಗೋಂಥ ಒಂದು ಕೋಟೆ ಅದು. ಸೊ ಆ ಸುತ್ತ ಒಂದು ಬೆಟ್ಟದ ಮೇಲೆ ಆ ಕೋಟೆ ಇದೆ. ಆ ಮಧ್ಯ ಭಾಗಕ್ಕೆ ಒಂದು ವಾಲಿ ಸುಗ್ರೀವ ಕೇವ್ ಇದೆ. ಕೇವ್ ಅಂದರೆ ಗುಹೆ. ಈಗ ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗ್ತಾಯಿದ್ದೀವಿ. ಆ ಬಾವುಟ ಕಾಣುತ್ತೆ ನೋಡಿ, ಅಲ್ಲಿ ಒಂದು ಗುಹೆ ಇದೆ. ನಾವು ಈ ಕೆಳಗಡೆ ಎಷ್ಟು ಇದೆಯೋ ಆಳ ಅಷ್ಟು ಮೇಲೆ ಹತ್ಬಿಟ್ಟು ಅಲ್ಲಿಂದ ಒಳಗಡೆಯಿಂದ ಕೆಳಗಡೆ ಇಳಿಬೇಕು. ಆ ಥರ ಗುಹೆ ಇದೆ, ಸುಗ್ರೀವ ಗುಹೆ ಅಂತ. ಅದು ಅಲ್ಲಿ ಒಂದು ಹುತ್ತಿದೆ. ಈಗ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಆಗಿರಲಿ ಬಿಡ್ತಾ ಇಲ್ಲ. ಅಲ್ಲಿ ಕೆಲವೊಂದು ಸ್ವಲ್ಪ ಕಾಲು ಜಾರಿ ಟೂರಿಸ್ಟ್ಗಳು ಬೀಳ್ಬೋದು, ಸ್ವಲ್ಪ ಡೇಂಜರ್ ಪ್ಲೇಸ್ ಅಂತ ಹೇಳ್ಬೋದು. ಹಾಗಾಗಿ ಅಲ್ಲಿ ಯಾರಿಗೂ ಬಿಡ್ತಾ ಇಲ್ಲ, ಬಟ್ ಇಲ್ಲಿಂದಲೇ ನೋಡ್ಬೋದು. ಓಕೆ ಸರ್, ಈಗ ನಾವು ಬಂದಿರೋದು ದುರ್ಗಾ ಪರ್ವತ. ಈ ದುರ್ಗಾ ಪರ್ವತ ಇಲ್ಲಿ ದೇವಸ್ಥಾನ ಇದೆ. ನಮಗೆ ನ್ಯೂ ಅಂದರೆ ಹೊಸ ದೇವಸ್ಥಾನ ಥರ ಕಾಣ್ತಾ ಇದೆ. ಮೊದಲು ಹಳೆ ದೇವಸ್ಥಾನ, ಆಮೇಲೆ ISI ಡಿಪಾರ್ಟ್ಮೆಂಟ್ ಅವರು ಹೊಸದಾಗಿ ಮಾಡಿದ್ದಾರೆ. ಈಗ ನಾವು ನೋಡ್ತಕ್ಕಂಥ ಇಷ್ಟೊಂದು ಪ್ಲೇಸ್ ಇದೆ ಇಲ್ಲಿ. ವಾಲಿ ಸುಗ್ರೀವರ್ ಗುಹೆ ಹೋಗೋಕ್ಕೆ ಎಂಟ್ರೆನ್ಸ್ ಗೇಟು, ಮತ್ತು ಇಲ್ಲಿ ವಾಲಿ ಸುಗ್ರೀವರ್ ಫೈಟ್ ಮಾಡ್ತಕ್ಕಂಥ ಒಂದು ಗುಹೆ ಇದೆ. ಅಲ್ಲಿ ಹೋಗ್ತಾಯಿದ್ವಿ. ಇಲ್ಲ ಆಶ್ರಮ ಇದೆ ಮುಂದೆ, ಅನ್ನದಾನ ಫ್ರೀ ಇರುತ್ತೆ. ಆಮೇಲೆ ಅಲ್ಲಿ ತೆಂಗಿನಕಾಯಿ ಕಾಣ್ತಾರೆ ನೋಡಿ, ತೆಂಗಿನಕಾಯಿ. ಆ ತೆಂಗಿನಕಾಯಿ ಯಾರಾದ್ರು ಭಕ್ತರು ಅವ್ರ ಬೇಡಿಕೆ ಪೂರ್ತಿ ಆಗಬೇಕಂದ್ರೆ ಇಲ್ಲಿ ಸ್ಥಳೀಯ ತೆಂಗಿನಕಾಯಿ ತಗೊಂಡು ಆ ಬಟ್ಟೆಯಲ್ಲಿ ಕಟ್ಟಿ ಆ ಮರಕ್ಕೆ ಒಂದು ಸುತ್ತ ತಿರುಗಿಬಿಟ್ಟು 5 ಸುತ್ತು ಅವ್ರ ಬೇಡಿಕೆ, 1 ಸುತ್ತು 5 ಸುತ್ತು 9 ಸುತ್ತು ತಿರುಗಿ ಆ ಮರಕ್ಕೆ ಕಟ್ಟೋದ್ರಿಂದ ಯಾವುದಾದ್ರು ಕೋತಿಗಳು ಬಿಚ್ಚಿದ್ರೆ ಅವ್ರ ಕೆಲಸ ಪೂರ್ತಿ ಆಗುತ್ತೆ ಅಂದರೆ ಒಂದು ನಂಬಿಕೆ. ಹಂಗಾಗಿ ಬೇಡಿಕೆ ಕಾಯಿಗಳು ಅಂತ ಹೇಳ್ತೀವಿ. ತೆಂಗಿನಕಾಯಿಗೂ ಕಾಣ್ತಾರೆ ಇಷ್ಟೊಂದು ತೆಂಗಿನಕಾಯಿ. ಈ ತೆಂಗಿನಕಾಯಿ ಇಲ್ಲಿ ಸ್ಥಳೀಯ ಅಂಗಡಿಯಲ್ಲಿ ಖರೀದಿ ಮಾಡಿಬಿಟ್ಟು ಈ ಬಟ್ಟೆಯನ್ನು ಸಿಗುತ್ತೆ ಇಲ್ಲಿ, ಆ ಬಟ್ಟೆಯಲ್ಲಿ ಕಟ್ಬಿಟ್ಟು ಅವ್ರವ್ರ ಬೇಡಿಕೆ 3 ಸುತ್ತು ಮತ್ತು 5 ಸುತ್ತು 9 ಸುತ್ತು ಅವ್ರವ್ರ ಬೇಡಿಕೆ ಪ್ರಕಾರ ದುರ್ಗಾ ದೇವಸ್ಥಾನ ತಿರುಗಿಬಿಟ್ಟು ಆಮೇಲೆ ಅಲ್ಲಿ ಈ ಮರಕ್ಕೆ ಕಟ್ಟಿದರೆ ಕೋತಿಗಳು ಆಡ್ಕೊತ ಈಗ ಮಾಡ್ಕೊಂಡು ಒಂದು ಬಿಚ್ಚಿದ್ರೆ ಅವ್ರು ಪೂರ್ತಿ ಆಗುತ್ತೆ ಅವ್ರ ಕೆಲಸ ಅಂತ. ಅಂದರೆ ಬೇಡಿಕೆಗಳು ನೀರು ಹಂಗಾಗಿ ಇಲ್ಲಿ ಕಟ್ತಾರೆ. ಸರ್, ಇದು ದುರ್ಗಾದೇವಿ ಬೆಟ್ಟದ ಮೇಲೆ ಒಂದು ಕೋಟೆ ಕಾಣ್ತದೆ ನಮಗೆ. ಈ ಕೋಟೆ ಬಂದ್ಬಿಟ್ಟು ವಾಲಿ ಸುಗ್ರೀವ ಕೋಟೆ ಅಂತ ಕರಿತೀವಿ. ಸೊ ಆಗಿನ ಕಾಲಕ್ಕೆ ವಾಲಿ ಸುಗ್ರೀವರು ಇಲ್ಲಿ ವಾಸ ಮಾಡೋಂಥ ಆಸ್ಥಾನ. ಹಂಗಾಗಿ ಮತ್ತು ಒಬ್ಬ ರಾಕ್ಷಸರ ಸಂಹಾರ ಮಾಡೋಕ್ಕೆ ಸುಗ್ರೀವ ಒಳಗೆ ಹೋಗ್ತಾನೆ. ಆಗ ಅವರಿಬ್ಬರು ಮಧ್ಯದಲ್ಲಿ ಜಗಳ ಆಗುತ್ತೆ. ಆಗ ಅಲ್ಲಿ ಜಗಳ ಮಾಡಬೇಕಾದ್ರೆ ರಾಮ ಮತ್ತು ಲಕ್ಷ್ಮಣ ಬಂದು ಮೀಟ್ ಆದಂಥ ಸ್ಥಳ. ಹಾಗಾಗಿ ಮುಂದೆ ಹೋದರೆ ನಾವು ಗುಹೆ ಹೋಗ್ತೀವಿ. ಆ ಗುಹೆ ಬಗ್ಗೆ ಅಲ್ಲಿ ಹೇಳ್ತೀವಿ. ಇದಕ್ಕೆ ನವಗ್ರಹ ಅಂತ ಕರಿತೀವಿ. ಸೊ ಆಗಿನ ಕಾಲಕ್ಕೆ ಈ ನವಗ್ರಹ ಪೂಜೆಗಳು ಯಾವ್ದಾದ್ರು ದೋಷಗಳು ಇದ್ದರೆ ನವಗ್ರಹ ಪೂಜೆ ಅಂತ ಮಾಡ್ತಾಯಿದ್ರು. ಸೊ ಹಂಗಾಗಿ ಬುಧಗ್ರಹ ಫಸ್ಟ್ ಬಂದ್ಬಿಟ್ಟು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಈ ಥರ ಹೆಂಗೆ ದಿನಗಳಿದೆವೋ ಅದೇ ಥರ ಅದ್ರ ಮೇಲ್ಗಡೆ ಬರೆದಿದ್ದಾರೆ. ಅವೇ ನವಗ್ರಹ ಅಂತ ಹೇಳ್ತೀವಿ. ಸರ್, ಇದ್ರ ಬಗ್ಗೆ ಹೇಳ್ಬೇಕಾಗಿತ್ತಲ್ಲ, ಶುರು ಮಾಡೋಣ. ಹಾಂ ಸರ್, ಈಗ ಇದು ವಾಲಿ ಸುಗ್ರೀವ ಗುಹೆ ಅಂತ. ಸೊ ಆಗಿನ ಕಾಲಕ್ಕೆ ಒಂದು ರಾಕ್ಷಸರ ಸಂಹಾರ ಮಾಡೋಕ್ಕಾದರೆ ಸುಗ್ರೀವ ಒಳಗಡೆ ಹೋಗ್ತಾನೆ. ನಮ್ಮಣ್ಣ ಬರಲಿಲ್ಲ ಅಂತಂದು ಅವನು ಕಲ್ಲಿಡೋಕ್ಕೆ ಪ್ರಯತ್ನ ಪಡ್ತಾನೆ. ಯಾಕಂದರೆ ಅಲ್ಲಿ ರಾಕ್ಷಸಿ ರಕ್ತ ಹೊರಗಡೆ ಬರುತ್ತೆ. ಆಗ ನಮ್ಮ ಅಣ್ಣ ತೀರೋಗ್ಬಿಟ್ಟ ಅಂತಂದು, ಸತ್ತೋಗ್ಬಿಟ್ಟ ಅಂತಂದು
ಇಲ್ಲಿ ಕಲ್ಲಿಕ್ತಾರೆ. ನಾನು ಹೋಗಿದ್ದು ತುಂಬ ದಿನಗಳಾಯ್ತು ಅಂತ, ನೀನು ಕಲ್ಲಿಟ್ಟಿಯೇ, ನಾನು ಬರೋವರೆಗೆ ಕಾಯೋಕ್ಕಾಗಲ್ವಾ ಅಂತಂದು ಅವ್ರಿಗೆ ಫೈಟ್ ಮಾಡ್ತಾರೆ. ಅಂದರೆ ಆಗಿನ ಕಾಲಕ್ಕೆ ಇಲ್ಲಿ ಹೊಡೆದಾಟ ಆಡಿದ್ರು ವಾಲಿ ಮತ್ತು ಸುಗ್ರೀವರು ಫೈಟ್ ಮಾಡೋಂಥ ಸ್ಥಳ. ಈಗ ನಾವು ಒಳಗಡೆ ಹೋಗ್ತೀವಿ. ಇಲ್ಲೆಲ್ಲ ವಾಲಿ ಸುಗ್ರೀವರು ಒಂದು ಗುಹೆ ಅಂತ ಇದಕ್ಕೆ ಹೆಸರಿದೆ. ಇಲ್ಲಿ ಮೇಲೆ ನೋಡಿದ್ವಿ, ಮೇಲೆ ಮಾಡಿ ನ್ಯಾಚುರಲ್ ಲೈಟಿಂಗ್. ಹಂಗೆ ಬನ್ನಿ. ಇಲ್ಲಿ ಸ್ವಲ್ಪ ನೀರಿದೆ. ಆಮೇಲೆ ಮೇಲೆ ತಲೆ ತಲೆ ತಗ್ಗಿಸಿ ಬರಬೇಕು ಹಿಂಗೆ. ಆ ವಿಗ್ರಹ ನೋಡಿ ನಿಜ ನಾನು ಭಯಪಟ್ಬಿಟ್ಟೆ. ಇದು ಹಂಪೆ ಉತ್ಸವ ಆಗುತ್ತೆ. ಓಕೆ, ಹಂಪೆ ಉತ್ಸವ ಟೈಮಲ್ಲಿ ಆನೆಗುಂದಿ ಉತ್ಸವ ಅಂತ ಬರುತ್ತೆ. ಆ ಟೈಮಲ್ಲಿ ಒಂದು ಡೆಮ್ಮಿ ಇವು ಮಾಡಿಬಿಟ್ಟು ಇಲ್ಲಿ ಜನರಿಗೆ ಪಬ್ಲಿಸಿಟಿ ಮಾಡೋಕ್ಕೆ ವಾಲಿ ಸುಗ್ರೀವರು ಈ ಥರ ಫೈಟ್ ಮಾಡಿದರು, ಮತ್ತು ಇಲ್ಲಿ ರಾಕ್ಷಸಿದ್ದ ಈ ಥರ, ಇದು ರಾಮ, ಇದು ಈಗ ಕಲರ್, ಅಲ್ಲಿ ಲಕ್ಷ್ಮಣ ಇದ್ದಾನೆ, ಎಲ್ಲ ಡ್ಯಾಮೇಜ್ ಆಗಿದೆ. ಬಟ್ ಆಗಿನ ಕಾಲಕ್ಕೆ ನಡೆದಂಥ ಒಂದು ಘಟನೆ ಜನರಿಗೆ ತೋರ್ಸೋಕ್ಕೆ. ಸರ್, ಇದು ತುಂಗಭದ್ರಾ ನದಿ ಪಕ್ಕದಲ್ಲಿ ಒಂದು ಚಿಂತಾಮಣಿ ಮಠ ಅಂತ ಕರಿತೀವಿ. ಸೊ ಆಗಿನ ಕಾಲಕ್ಕೆ ಶ್ರೀರಾಮಚಂದ್ರನು ಸೀತಾದೇವಿ ಏನು ಅಪಹರಣ ಆದಮೇಲೆ ಚಿಂತೆ ಮಾಡ್ಕೊಂಡು ಕುಂತಿದ್ದ ಅಂತ ಒಂದು ಕತೆ. ಮುಂದೆ ಬನ್ನಿ, ಮುಂದೆ ಹೋಗೋಣ ಹಂಗೆ ನೋಡ್ಕೊಂತ. ಚಿಂತಾಮಣಿ ಅಂದರೆ ಚಿಂತೆ ಮಾಡ್ತಕ್ಕಂಥ ಒಂದು ಪ್ಲೇಸ್. ಇಲ್ಲಿ ರಾಜರು ಕೆಲವೊಂದು ದೇವಸ್ಥಾನಗಳು ಕಟ್ಕೊಂಡಿದ್ದಾರೆ. ಇಲ್ಲಿ ಮಂಟಪ ಕಾಣುತ್ತೆ ನೋಡ್ರಿ, ಅದು ಕೃಷ್ಣ ದೇವರಾಯ ಸಮಾಧಿ ನೋಡ್ರಿ. ಅಲ್ಲಿ ಮೇಲೆ ಬೆಟ್ಟ ಕಾಣುತ್ತೆ ನೋಡ್ರಿ, ಗುಡ್ಡ, ಅದು ತಾರ ಪರ್ವತ ಅಂತ. ಸುಗ್ರೀವ್ ಏಂತಿನಿ ತಿಂದೋಗಿ ವಾಲಿ ಗವೆಗಿಟ್ಟಿರ್ತಾನೆ ನೋಡ್ರಿ ತಾರನ್ನು. ಆಮೇಲೆ ಏನಾಗುತ್ತೆ, ಇಲ್ಲಿ ಸುಗ್ರೀವ್ ಇಲ್ಲಿ ಬಂದು ರಾಮಗೆ ಭೇಟಿ ಆಗ್ತಾನ್ರಿ. ಆಮೇಲೆ ಇಲ್ಲಿ ಸುಗ್ರಿಗೆ ಒಂದು ಹೂವಿನ ಹಾರ ಕೊಡ್ತಾನ್ರಿ ರಾಮ. ಆವಾಗ ವಾಲಿ ಸುಗ್ರಿಗೆ ಇಬ್ಬರಿಗೆ ಅಣ್ಣ ತಮ್ಮ ಜಗಳ ಆಗತ್ತೆ ನೋಡ್ರಿ. ಅಲ್ಲಿ ಅದು ಬೆಟ್ಟ ಐತಿ ನೋಡ್ರಿ, ಅಲ್ಲಿ ಗುಡಿ ಕಾಣುತ್ತಾರೆ ಅಲ್ಲಿ ದೊಡ್ಡದು. ಜಾಂಬುನಾಥ. ಇಲ್ಲಿ ರಾಮ, ಲಕ್ಷ್ಮಣ, ಹನುಮಂತರಾಯ, ಜಾಂಬುನಾಥ, ಸುಗ್ರೀವ ಇದೆ ನೋಡ್ರಿ. ಎಲ್ಲರೂ ಇಲ್ಲಿ ಬಂದು ಇಲ್ಲಿ ಮೀಟಿಂಗ್ ಮಾಡ್ತಾರೆ ನೋಡ್ರಿ. ಇಲ್ಲಿ ಮೀಟಿಂಗ್ ಮಾಡೋದು. ರಾಮ ಕುಂತ್ಕೊಂಡು ಇಲ್ಲಿ ಚಿಂತೆ ಮಾಡ್ತಾನೆ ನೋಡ್ರಿ. ಸೀತೆ ಲಂಕಕ್ಕೆ ಹೋದಾಗ ರಾಮ ಬಂದು ಇಲ್ಲಿ ಚಿಂತೆ ಮಾಡ್ತಿರ್ತಾನ್ರಿ. ಆ ಬಂಡೆ ಮೇಲೆ ಕುಂತ್ಕೊಂಡು ರಾಮ ಕುಂತ್ಕೊಂಡು ಚಿಂತೆ ಮಾಡ್ತಾನೆ ನೋಡ್ರಿ. ಆಮೇಲೆ ಎಲ್ಲರೂ ಬಂದು ಇಲ್ಲಿ ಮೀಟಿಂಗ್ ಮಾಡ್ತಾರೆ ನೋಡ್ರಿ. ಆವಾಗ ಸುಗ್ರಿಗೆ ಒಂದು ಹೂವಿನ ಹಾರ ಕೊಡ್ತಾನೆ ನೋಡ್ರಿ ರಾಮ. ರಾಮ್ದು ಪಾದೆ ಎರಡು. ಅದು ಬಾಣ ರೀ, ರಾಮನ ಬಾಣ. ರಾಮ್ದು ಬಾಣ. ಇಲ್ಲಿ ಮುಂದೆ ತಿರ್ಸಲ ಐತಿ ನೋಡ್ರಿ. ಎಲ್ಲಿ? ತ್ರಿಶೂಲ.